ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದ್ರೆ ನಾವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ಅನ್ನಭಾಗ್ಯ ಗೃಹಲಕ್ಷ್ಮಿ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಮೆಸೇಜ್ಗಳು ಬರ್ತಾನೆ ಇದ್ವು. ಇವತ್ತೇನಪ್ಪ ಅಂದರೆ ಸರಿಸುಮಾರು 4 ಗಂಟೆ 43 ನಿಮಿಷಕ್ಕೆ ಅನ್ನಭಾಗ್ಯದ ಒಂದು ಕಂತು ಅಂದರೆ ಒಂದು ತಿಂಗಳದ ಹಣ ಅಮೌಂಟು ಒಂದು ತಿಂಗಳದು 4 ಗಂಟೆ 43 ನಿಮಿಷಕ್ಕೆ ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು 340 ರೂಪಾಯಿ ಕ್ರೆಡಿಟ್ ಆಗಿದೆ. ಸೊ ಓಕೆನಾ, ನಾವು ಇಬ್ಬರು ಇರೋದ್ರಿಂದ ನಮಗೆ 340 ರೂಪಾಯಿ ಕ್ರೆಡಿಟ್ ಆಗಿದೆ. ಹಾಗೆ ನಿಮ್ದು ಯಾವ ಜಿಲ್ಲೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ಅಮೌಂಟ್ ಕ್ರೆಡಿಟ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಕ್ರೆಡಿಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಮಗೆ ಕ್ರೆಡಿಟ್ ಆಗಿದೆ. ಒಂದು ವೇಳೆ ಹಾಗೆ ನಿಮ್ಗೆ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ವೆರಿ ಸಿಂಪಲ್ಲಾಗಿ ನೋಡಿ, DBT ಅಂತ ಒಂದು ಆ್ಯಪ್ ಇರುತ್ತೆ ಕರ್ನಾಟಕ ಸರ್ಕಾರದ್ದು, DBT ಕರ್ನಾಟಕ ಅಂತ ಹೇಳ್ಬಿಟ್ಟು ಇರುತ್ತೆ. ಅಲ್ಲಿ ಹೋಗಿ ನೋಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಇಲ್ಲಿ ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಿ ಇಲ್ಲಿ ಓಕೆ ಇದು ಮಾಡಿಕೊಂಡು ಇಲ್ಲಿ ಗೆಟ್ OTP ಅಂತ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರ್ ಮಾಡಿ. ಸೊ DBT ಆ್ಯಪಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ರಿಜಿಸ್ಟರ್ ಆಗಿರ್ತೀರ ನೀವಲ್ಲಿ. ಆಮೇಲೆ ಒಂದು MPIN ಅಂತ ಒಂದು 4 ಪಿನ್ ನಂಬರ್ನ ಸೆಟಪ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ ನಿಮಗೆಲ್ಲ ತೋರಿಸುತ್ತಲ್ಲ ಅನ್ನಭಾಗ್ಯದ ಅಥವಾ ಗೃಹಲಕ್ಷ್ಮಿದ ಅಥವಾ ಏನಾದರೂ ಬೇರೆ ಏನಾದರೂ ಕಡೆಯಿಂದ ಅಮೌಂಟ್ ಏನಾದರೂ ಬರ್ತಾ ಇದೆ ಅನ್ನೋದನ್ನು ನೀವು ಅಲ್ಲೇ ಚೆಕ್ ಮಾಡ್ಕೋಬೋದು. ಸುಮ್ಮನೆ ಯೂಟ್ಯೂಬಲ್ಲಿ ಅದು ಇದು ನೋಡಿಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಏನಪ್ಪ ಅಂದರೆ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ವೀಲಾದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೇನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಷ್ಟೇ, ಇನ್ನೇನಿಲ್ಲ, ಹೋಗ್ಬೋದು. ಇಟ್ಸ್ ಸಿಂಪಲ್. ಇಷ್ಟೊಂದು ಉದ್ದ ಏನಿಲ್ಲ ಮ್ಯಾಟ್ರ್, ಅದಕ್ಕೆ ಬೇಗ ಮುಗಿಸ್ಬಿಟ್ಟೆ. ಓಕೆನಾ, ಥ್ಯಾಂಕ್ ಯು ಎಲ್ರಿಗೂ, ನಮಸ್ಕಾರ.